ನಾನು ಹೇಳಿದ್ನಲ್ವ ಸ್ಟೋರಿ, ಅದು ಇದಕ್ಕೆ ಸಂಬಂಧಪಟ್ಟಿರೋದು. ಇಲ್ಲಿ ಬೀಳ್ತೀಯಾ, ಇದರಲ್ಲಿ ಮುಂಚೆ ಹೊಗೆ ಎಲ್ಲ ಬರ್ತಾ ಇತ್ತಂತೆ. ಮತ್ತೆ ಗಾಡಿ ಆಫ್ ಮಾಡಿಲ್ಲ, ಯಾಕಂದರೆ ಪ್ಲೇಸ್ ಡೇಂಜರ್ ಅಂತ ಗೊತ್ತಾಗಿ ಆಫ್ ಮಾಡೋಕ್ಕೆ ಹೋಗಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ನಾವು ಇವತ್ತು ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋ ಮಾಡೋಕ್ಕೆ ಬಂದಿದ್ರಿ. ನೋಡ್ಬೋದು ಪ್ಲೇಸ್ ಯಾವ ಥರ ಐತೆ ಅಂತ. ಇದೊಂದು ಹಳೇದು ಕಂಪ್ನಿ. ಇದರಲ್ಲಿ ಈಗ ಥರ ಹಾಂಟೆಡ್ ಪ್ಲೇಸ್ ಥರ ಐತೆ. ರೀಸೆಂಟಾಗಿ ಇಲ್ಲೊಬ್ಬರು ನೆನಾಕೊಂಡು ಇದಾಗಿದ್ದಾರೆ. ಸೊ ಹಂಗಾಗಿ ಇಂಥ ಹಾಂಟೆಡ್ ಪ್ಲೇಸಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿದ್ರಿ. ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ನೋಡಿ ಒಂದ್ಸಲ ಈ ಲೊಕೇಶನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನಿನ್ನ ಮುಖ ಕಾಣಿಸ್ತಾ ಇಲ್ಲ. ಗೈಸ್, ಇದು ಬಂದು ಸ್ಟ್ಯಾಂಡು. ತೋರಿಸಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಇದು ಬಂದು ರೀಸೆಂಟಾಗಿ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು. ನಮಗೆ ಇದು 850 ರೂಪಾಯಿ ಏನಾಗಿತ್ತು ಅಲ್ಲ ಸುಮ್ಮ? ಎಷ್ಟು 850? 850 ರೂಪಾಯಿ ಬಿತ್ತು. ಬೇರೆ ಟೆಂಟು ನಮ್ಮ ಹತ್ರ ಚೇರು ಅಷ್ಟೇ ಕೂತ್ಕೊಳೋಕ್ಕೆ. ಅದು ಡೆಕಾತ್ಲನ್ ಅಂತ ಬಂದ್ರಿ, 1500 ರೂಪಾಯಿ ಬಿತ್ತು ಒಂದು ಚೇರು. 2 ತಂದಿದ್ರಿ. ಈಗ ಸದ್ಯ ಒಂದು ಎತ್ಕೊ ಬಂದಿದ್ರಿ ಈ ಕ್ಯಾಂಪಿಂಗ್ಗೆ. ಯಾವಾಗಾದರೂ ಬೇಕಾಗುತ್ತೆ ಅಂತ 2 ತಗೋ ಬಂದಿದ್ರಿ. ನೋಡೋಣ, ಇದು ತೋರಿಸ್ತೀನಿ. ಇದು ಟೇಬಲು ಯಾವ ಥರ ಇರುತ್ತೆ ಅಂತ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಗೈಸ್. ಇದು ಎತ್ಕೊ ಬರ್ತೀನಿ. ಇದನ್ನ ಸಿಂಪಲ್ಲಾಗಿ ಹಿಂಗೆ ಎಳೆದ್ರೆ ಬರುತ್ತೆ. ಈ ವಾಯ್ತಲ್ಲ ಈ ಪೈಪುಗಳು, ಇಲ್ಲೊಂದು ಹಾಕಬೇಕು. ತೋರಿಸ್ತೀನಿ ನಿಮಗೆ ಯಾವ ಥರ ಹಾಕೋದು ಅಂತ. ನೋಡಿ, ಇಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ. ಹೋಲ್ಸು ಇದ್ರಿಗೆ ಮತ್ತೆ ಇಲ್ಲಿ ಗ್ಯಾಪ್ ಐತೆ. ಆ ಗ್ಯಾಪ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಆಗುತ್ತೆ. ಇದನ್ನ ಹಿಂಗೆ ಎಳೆದು ಇದ್ರ ಮೇಲೆ ಇದಕ್ಕೂ ಇದು ಕೊಟ್ಟಿದ್ದಾರೆ ಲಾಕ್ ಸಿಸ್ಟಮು. ಈ ಲಾಕ್ನ ಎತ್ಕೊಂಡೋಗಿ ಇದ್ರ ಮೇಲೆ ಕರೆಕ್ಟಾಗಿ ಕುಂದಿರ್ಸಿದ್ರೆ ಆಗುತ್ತೆ. ಟೇಬಲ್ ರೆಡಿ ಆಗಬೇಕು. ಖಾರದ ಪುಡಿ ಎಷ್ಟು ಹಾಕ್ಬೇಕಮ್ಮ? ಹಾಕು ಒಂದು ಸ್ಪೂನು. ಫುಲ್ ಹಾಕ್ಲಾ? ಒಂದು ಸ್ಪೂನ್ ಇಷ್ಟ? ಸಾಕು ಸಾಕು. ಆಮೇಲೆ
ಪೆಪ್ಪರ್ ಪೌಡ್ರ್ ಆಯ್ತಾ? ಪೆಪ್ಪರ್ ಪೌಡ್ರ್ ಐತೆ, ಹಾಕು ಸ್ವಲ್ಪ ಸಾಕು. ಚಿಕನ್ ಮಸಾಲ ಐತೆ, ಹಾಕು. ಧನಿಯಾ ಅದು ಪುಡಿ ಬೇಡ ಹಾಕ್ಲಾ? ಬೇಡ ಬಿಡು, ಧನಿಯಾ ಪುಡಿ ಬೇಡ ಬಿಡು. ಯಾಕೆ? ಚಿಕನ್ ಮಸಾಲ ಇರುತ್ತಲ್ಲ. ಐತಲ್ಲ. ಓಕೆ ಡನ್. ಸಾಕಾ? ಉಪ್ಪು ಹಾಕು, ಉಪ್ಪು 1 ಸ್ಪೂನ್ ಅಷ್ಟು ಹಾಕು. ಸಾಕಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ಮೇಲೆ ಸಾಕಾ? ಮೊಸರು ಎಷ್ಟು ಹಾಕು? ಸಾಕಾ? ಧನಿಯಾ ಪುಡಿ ಒಂಚೂರು ಹಾಕ್ಲಾ? ಹಾಂ. ಗೈಸ್, ಈಗ ಮಳೆ ಬರೋ ಥರ ಐತೆ. ಮೇಲೆ ಟಾರ್ಪಲ್ ಹಾಕ್ಬೇಡ, ನೋಡ್ಬೋದು ಕ್ಲೈಮೇಟ್ ಯಾವ ಥರ ಐತೆ ಅಂತ. ಫಸ್ಟು ಮೇಲೆ ಟಾರ್ಪಲ್ ಹಾಕ್ಬೇಡ. ಕೊಡು. ಗೈಸ್, ಈಗ ಟೆಂಟ್ ಒಳಗಡೆ ಬಂದ್ರಿ. ಮಳೆ ಬರೋ ಥರ ಐತೆ, ಹನಿಗಳು ಬೀಳ್ತಾ ಇದೆ. ಈಗ ನಾವು ಚಿಕನ್ ಗ್ರೇವಿಕ ರೆಡಿ ಮಾಡ್ಕೊಳ್ಳೋಣ. ಜ್ಯೂಸ್ ಸ್ವಲ್ಪ ಕುಡಿಯೋಕ. ಸಾಕಾ? ಇನ್ನು ಹಾಕ್ಬೇಕು. ಗುಡುಗು ನೋಡಿ ಗೈಸ್, ಜೋರಾಗಿ ಗುಡುಗ್ತಾ ಇದೆ. ಬಂದರೆ ಜೋರಾಗೆ ಬರ್ಬೋದು. ಮೇಯ್ನು ನಾವು ಹೋಗೋ ರೋಡಲ್ಲಿ ಅಲ್ಲಿ ನೀರು ತುಂಬ ಹೋಗುತ್ತೆ, ಹೋಗೋಕ್ಕಾಗಲ್ಲ. ನೋಡಬೇಕು ಏನಾಗುತ್ತೆ ಇವತ್ತು ಅಂತ. ಇದೇನು ಮಳೆ ಬಂದಿದ್ದು? ಇದೇನ ಮಳೆ ಬರುತ್ತೆ? ಇಲ್ಲ, ಗುಡುಗ್ತಾ ಐತೆ. ಮಳೆ ನೋಡಿದ್ರೆ ಬರ್ತಾ ಇಲ್ಲ. ಅದೇ ಹನಿ ಬೀಳ್ತೈತೆ. ಅದನ್ನು ಬೇಯಬೇಕಾ? ಕುಡಿ ಕುಡಿ ಜ್ಯೂಸ ಒಳ್ಳೇದಾ? ಬಿಸಿ ಅಷ್ಟೇ. ಎಷ್ಟು ಕುಡಿತಾರೆ?
ಬಂದೈತಾ? ಆಗ್ಬಿಡ್ಲಾ? ಎಲ್ಲ ಆಗ್ಬಿಡ್ಲಾ? ಹ್ಞೂ. ಇದಕ್ಕೇನಾದರೂ ಬೇರೆ ಹಿಡ್ಕೊಳಕ ನಾವು ಇದು ಅದ ಮನೆಗಿರೋ ಅಂತ ತಗೋಬೇಕು. ಇದ್ರ ಕ್ಯಾಂಪಿಂಗ್ಗೆ ಸಪ್ರೇಟ್ ತಗೋಬೇಕು. ಏನಕ್ಕೆ ಬಿಡಮ್ಮ, ಅಲ್ಲೇ ತಗೋಣ ಹೋದಾಗ ಎಲ್ಲ ಹೋಗಿ ತಗೋಣ. ಒಂದು 2 ಅವರ್ ಇರಬೇಕು ಹಂಗೆ ನೆನೆಸ್ಬಿಟ್ಟು 2 ಅವರ್ ಬಿಟ್ಟರೆ ಚೆನ್ನಾಗಿ ಇದಾಗುತ್ತೆ. ಬಟ್ ನಾವು ಅಷ್ಟು ಬಿಡಲ್ಲಲ್ಲಮ್ಮ. ಬಿಟ್ಬಿಡ್ಲಿ ಅದನ್ನ. ಯಾಕೆ ಆಗ್ತದೆ ಮನೆ ಓಹೋ. ಗೈಸ್ ಈಗ ಕತ್ಲೆ ಆಗೈತೆ ನೋಡಿ ಯಾವ ಥರ ಐತೆ ನಮ್ಮ ಸರೌಂಡಿಂಗು ಅಂತ ತೋರಿಸಿ ನಿಮಗೆ. ನೋಡಿ ಏನು ಅಂದರೆ ಏನು ಕಾಣಿಸಲ್ಲ. ಇಲ್ಲಿ ಕತ್ಲು ಜಾಸ್ತಿ ಆಗಿರೋದ್ರಿಂದ ಬೈಕು ಟಾರ್ಚ್ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ನಮ್ಗೆ ಇನ್ನೇನು ಕಾಣಿಸಲ್ಲ ಗೈಸ್. ನೋಡಿ ಚಿಕನ್ ಆಲ್ಮೋಸ್ಟ್ ರೆಡಿ ಆಗೈತೆ. ಈಗ ಚಪಾತಿ ರೆಡಿ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ಒಂದು ರೌಂಡ್ ಹೋಗೋಣ. ತೋರಿಸಿ ನಿಮಗೆ ಯಾವ ಥರ ಐತೆ ಇಲ್ಲಿ ಅಂತ ಪ್ಲೇಸು ಅನ್ಸ್ಲಾ? ಇನ್ನೇನು ಎಣ್ಣೆ ಹಾಕೋಷ್ಟಿಲ್ಲಲ್ಲ. ಇಲ್ಲಿ ಇಕ್ಕೊಂಡು ಆಚೆ ಇಕ್ಕೊಂಡಾದ್ರೂ ಮಾಡ್ಬೇಕಿತ್ತಲೆ. ಇದನ್ನ ಆಚೆ ಇಕ್ಕೋಬಿಡ್ಲ? ಹೋಗ ಮತ್ತ ಸಾಕು. ಗೈಸ್ ಈಗ ಚಿಕನ್ನು ಮತ್ತು ಚಪಾತಿ ರೆಡಿ ಆಗೈತೆ. ಈಗ ಊಟ ತಿನ್ನೋಣ. ತಿಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಈ ಕಡೆ ಈ ಸರೌಂಡಿಂಗ್ ಎಲ್ಲ ಯಾವ ಥರ ಇರುತ್ತೆ ಅಂತ. ತುಂಬ ಭಯಂಕರವಾಗಿರುತ್ತೆ. ಮೊದಲು ಊಟ ತಿಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ಬನ್ನಿ. ಚಿಕನ್ನು ಕರಿ ನೋಡಿ ಯಾವ ಥರ ಐತೆ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಲೆಗ್ ಪೀಸ್ಗಳೈತೆ. ಲೆಗ್ ಪೀಸ್ಗಳು ಹಾಕೋಣ ಫಸ್ಟು. ಸ್ವಲ್ಪ ಇದಕ್ಕೆ ಒಂದೆರಡು ಚಪಾತಿಗಳು ಹಾಕ್ಕೊಂಡು ತಿನ್ನೋಣ. ಗೈಸ್ ಈಗ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಐತೆ ಅಂತ. ಮೊದಲನೇದಾಗಿ ಒಂದು ಪೀಸ್ ತಿಂತೀನಿ. ಗೈಸ್ ಈಗ ಮಳೆ ಬೀಳ್ತೈತೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಹಿಂದೆ ಬೀಳ್ತಾ ಇರೋದು. ಇನ್ನೂ ಒಳಗಡೆ ಬೀಳ್ತೈತೆ ಗೈಸು. ಮಳೆ ಜೋರಾಗೋಯ್ತು. ಈಗ ಇದು ಕ್ಲೋಸ್ ಮಾಡಬೇಡ. ಗೈಸ್ ಒಳಗಡೆ ಎಲ್ಲ ನೀರು ಬೀಳ್ತೈತೆ. ಸೊ ಹಂಗಾಗಿ ಕ್ಲೋಸ್ ಮಾಡಿಬಿಟ್ರೆ. ಗೈಸ್ ಈಗ ಒಂಚೂರು ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ.
ಕುಡಿಯಮ್ಮ. ಗೈಸ್ ಈಗ ತಿಂದಿದ್ದೆಲ್ಲ ಆಯಿತು ನೋಡಿ, ಟೆಂಟ್ ಕ್ಲೋಸ್ ಮಾಡಿಕೊಂಡು ಈಗ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ, ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇದು ಆಫ್ ಮಾಡಲಿ ಇಲ್ಲಿನ. ಗೈಸ್ ನಾವು ಯಾಕೆ ಇಷ್ಟೊಂದು ಭಯ ಬೀಳ್ತಾ ಇದ್ದೀರಿ ಅಂದರೆ, ಈ ಕಂಪನಿ ಒಳಗಡೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬರು ಇಲ್ಲಿ ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಇಲ್ಲಿ ಆಫೀಸ್ ಇದೆಲ್ಲ ಬೆಳಗ್ಗೆ ನಾನು ಇಲ್ಲಿಗೆ ಪ್ಲೇಸ್ ನೋಡೋಕ್ಕೆ ಅಂತ ಬಂದಾಗ ಇಲ್ಲಿ ಮೇಕೆ ಮೇಯಿಸ್ತಾ ಇದ್ದವರು ನಂಗೆ ಹೇಳಿದ್ದು. ಆ ಕ್ಲಿಪ್ಪು ನೋಡ್ಕೊ ಬನ್ನಿ, ಈಗ ಕ್ಲಿಪ್ ಹಾಕ್ತೀನಿ. ಅಣ್ಣ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಯಾರೋ ನೇಣು ಹಾಕೊಂಡು ಸತ್ತೋಗಿದ್ದಾರೆ ಅಂತ, ಹೌದಾ? ಅದ ಸತ್ತೋಗ್ಯವ್ರೆ, ಅದೇ ಏನ್ರಿಂದ ಸತ್ತವ್ರ ಅನ್ನೋದು ಗೊತ್ತಿಲ್ಲ. ಯಾರು ಸತ್ತೋಗಿರೋದಲ್ಲ? ಈ ಸುಬ್ರಾಂಪೇಟ್ ಅವ್ರು ಕಾವಲಿದ್ರು, ಕಾವಲಿದ್ರು ಪಕ್ಕದೂರವ್ರೆ. ಸುಬ್ರಾಂಪೇಟೆನು ಪಕ್ಕ ಊರೇ, ಇರ್ಪಾಕ್ಪುರ ಪಕ್ಕ ಊರೇ. ಅವರು ಬಂದು ಕಾವಲಿದ್ರು. ಏನ್ ತೊಂದರೆ ಆಗಿದೆ ಅನ್ನೋದು ಗೊತ್ತಿಲ್ಲ, ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅವನು ನೇಣು ಹಾಕೊಂಡು ಸತ್ತಾಗಿದ್ದು. ಆದ್ರೆ ನಾವು ಯಾರು ಹೋಗಾಕ, ಯಾಕಂದ್ರೆ ನಮಗ್ ಭಯ ಅಲ್ಲ, ನಾವು ಅಲ್ಲಿಗೆ ಹೋಗಿಲ್ಲ. ಆ ಘಟನೆ ಆದಾಗಿಂದ ಫ್ಯಾಕ್ಟ್ರಿ ಒಳಗಡೆ ಯಾರು ಹೋಗ್ತಾ ಇಲ್ಲ. ಅದ್ರಲ್ಲಿ ಹೋಗ್ಬೇಡ್ರಿ, ನಿಮ್ಗೆ ತೊಂದರೆ ಆಗ್ತದೆ. ಯಾಕೆಂದ್ರೆ ಬಾಧೆ ಅದು, ಅಲ್ಲೇ ಒಂಟಿಯಾಗಿ ಹೋಗೋದು, ಏನೇನು ಹೆಚ್ಚು ಕಮ್ಮಿ ಆಯ್ತು, ಅದು ಪ್ರಾಬ್ಲಮ್ ಯಾಕೆ ಬಂತು ನಿಮ್ಗೆ? ನೋಡಿದ್ರಲ್ಲ ಗೈಸ್, ಸೆಕ್ಯೂರಿಟಿ ಗಾರ್ಡು ಸತ್ತೋದಾಗಿಂದ ಈ ಕಂಪ್ನಿ ಒಳಗಡೆ ಬರೋಕ್ಕೆ ಭಯ ಬೀಳ್ತಾವ್ರೆ. ಸೊ ಇಂಥ ಪ್ಲೇಸಲ್ಲಿ ನಾವು ಕ್ಯಾಂಪಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಭಯ ಆಗ್ತೈತೆ ನಮಗೂ. ನಾನು ಹೇಳಿದ್ನಲ್ವ ಸ್ಟೋರಿ, ಅದು ಇದಕ್ಕೆ ಸಂಬಂಧಪಟ್ಟಿರೋದು. ಯಾಕೆ ಅದಕ್ಕೆ ಬೀಳ್ತೀಯ? ಮಳೆ ಬೀಳ್ತಾನೆ ಐತೆ ಗೈಸ್, ನಿಲ್ಲೇ ಇಲ್ಲ. ಅದು ಜೋರಾಗೂ ಬಿದ್ದಿಲ್ಲ, ನಿಧಾನಗ ಬೀಳ್ತೈತೆ ನೋಡಿ. ಇದು ಎಂಟ್ರೆನ್ಸ್ ಇದ್ದಿದ್ದಾಗಿನ ಕಾಲದಲ್ಲಿ. ಈಗ ಜನಗಳು ಓಡಾಡೋದೇ ಕಮ್ಮಿ, ಎಂಟ್ರೆನ್ಸ್ ಎಲ್ಲಿಂದ ಹೋಗುತ್ತೆ ನೋಡಿ. ಇಲ್ಲಿ ಒಂದು ಐತೆ, ಇದರಲ್ಲಿ ಮುಂಚೆ ಹೊಗೆ ಎಲ್ಲ ಬರ್ತಾ ಇತ್ತಂತೆ. ಫಿಲ್ಟರ್ ಥರ ಗೈಸ್ ಇದು, ಅಂದರೆ ಫಿಲ್ಟ್ರ್ ಮಾಡ್ತೈತಲ್ವ, ಆ ಥರ ಫಿಲ್ಟ್ರ್ ಇದ್ದಿತ್ತು. ಇಲ್ಲೊಂದು ಹೊಂಡ ಐತೆ ನೋಡ್ಬೋದು, ಹಾಗಾಗಿ ನೀರು ಇರ್ತೈತೆ ಇನ್ನೂ. ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಅವುಗಳೆಲ್ಲ ಬಿದ್ದಿರೋದು, ಹಿಂದಿಯವರೆಲ್ಲ ಹೊಡೆದಾಕೋದು ನೋಡಿ. ಇದು ಉದ್ದಕ್ಕೂ ಈ ಕಂಪ್ನಿ ಲಾಸ್ಟ್ ಐತಲ್ವ, ಲಾಸ್ಟ್ ಗಂಟ ಸೇಮ್ ಇದೇ ಥರ ಐತೆ ಹೊಂಡ. ಇದ್ರಾಗೆಲ್ಲ ನೀರು ನಿಲ್ತಾಯಿತ್ತು. ನಮ್ಮ ಗಾಡಿ ಐತೆ, ಗಾಡಿ ಆಫು ಮಾಡಿಲ್ಲ, ಯಾಕೆಂದರೆ ಪ್ಲೇಸ್ ಡೇಂಜರ್ ಅಂತ ಗೊತ್ತಾಗಿ ಆಫ್ ಮಾಡೋಕ್ಕೆ ಹೋಗಿಲ್ಲ. ಇದ್ರೊಳಗಡೆನೂ ಹೋಗ್ಬೋದಿತ್ತು, ಬಟ್ ಈಗ ಮಳೆ ಬೀಳ್ತೈತೆ, ಹೋಗೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಅವರು ಈ ಕಂಪ್ನಿ ಸೆಂಟ್ರಲ್ಲಿ ಒಂಥರ ಆಫೀಸ್ ಥರ ಮಾಡ್ಕೊಂಡಿದ್ರು, ಅಂದರೆ ಲ್ಯಾಬ್ ಥರ. ಆ ಲ್ಯಾಬು ಪ್ಲೇಸು ನೋಡಿ ಇದೆ, ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಇದು ಇಲ್ಲಿದ್ದು ಲ್ಯಾಬು ನೋಡ್ಬೋದು ನೀವು ಮೇಲೆ ನೋಡಿ. ಈ ಕಡೆ ಆಯ್ತಲ್ವ ಫೋನು, ಈ ಫೋನು ಈ ಥರ ಫೋನು ಈ ಕಡೆ ಇಲ್ಲ ನೋಡಿ, ಅಲ್ಲಿ ತನಕ ಇಲ್ಲ. ಇಲ್ಲಿ ಲ್ಯಾಬ್ ಥರ ಇಟ್ಕೊಂಡಿದ್ವಿ, ಅಲ್ಲಿ ಗಂಟ ಇಲ್ಲ, ಮತ್ತು ಅಲ್ಲಿಂದ ಆ ಕಡೆ ಇಕ್ಕಿರುತ್ತೆ. ಗೈಸ್ ಮಳೆ ಜಾಸ್ತಿ ಆಗೈತು, ಅದೆಷ್ಟು ಬೇಗ ಮನೆ ಸೇರ್ಕೊಳ್ಳೋಣ, ಯಾಕಂದರೆ ತಿರ್ಗಾ ನೀರು ಅಡ್ಡ ಬಂದುಬಿಟ್ರೆ ಅಲ್ಲಿ ಕಾಲುವೆ ಒಂದೈತೆ ಗೈಸ್. ಆ ಕಾಲುವೆನಲ್ಲಿ ನೀರೇನಾದರೂ ಜಾಸ್ತಿ ಆದರೆ ಮತ್ತು ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ, ಮತ್ತು 15-20 ಕಿಲೋಮೀಟ್ರ್ ರೌಂಡ್ ಹಾಕೊಂಡ್ಬರ್ಬೇಕಾಗುತ್ತೆ. ಸೊ ಹಂಗಾಗಿ ಆದಷ್ಟು ಬೇಗ ಮನೆ ಸೇರ್ಕೊಳ್ಳೋಣ. ಮುಂಚೆ ಒಂದು 2-3 ವರ್ಷ ಹಿಂದೆ ಇಲ್ಲೆಲ್ಲ ಸ್ವಲ್ಪ ಫ್ರೀ ಇರೋದು. ಇಲ್ಲಿ ಸೆಂಟ್ರಲ್ ಎಲ್ಲೋ ಈ ಕಡೆಯಿಂದ ಲಾಸ್ಟ್ವರೆಗೂ ದಾರಿ ಇತ್ತು, ಮತ್ತು ಈ ಕಡೆ ಲಾಸ್ಟ್ವರೆಗೂ ದಾರಿ ಇತ್ತು. ಒಟ್ಟು ಈಗ ಎಲ್ಲ ಈ ಬೇಲಿ ಬೆಳ್ಕೊಂಬಿಟ್ಟೈತೆ, ಜಾಗನೇ ಇಲ್ಲ.
ನೋಡಿ ಇದು ಲಾಸ್ಟ್ ಒಂದು ಅಂದರೆ ಕಂಪ್ನಿ ಏನು ಬಿಲ್ಡಿಂಗ್ ಇರ್ತದಲ್ವ ಅದು ಇಲ್ಲಿಗೆ ಲಾಸ್ಟ್ ಇತ್ತು ಹೋಲ್ತರ ಇಲ್ಲಿ ನೋಡಿ ಎಲ್ಲ ಕಟ್ ಮಾಡಿಕೊಂಡು ದೊಡ್ಡ ಅರ್ಧ ಮುಕ್ಕಾಲು ಕಂಪ್ನಿ ಈ ಥರ ಮೆಟೀರಿಯಲ್ ಎಲ್ಲ ಕಳ್ತನ ಮಾಡೋಕ್ಕಿದೆ ಇಲ್ಲಿಗೆ ಲಾಸ್ಟ್ ಮತ್ತು ಇದ್ರದ್ದೇ ಜಮೀನು ಅಲ್ಲಿ ತನಕ ಇದೆ. ಅಲ್ಲಿ ನಮಗೆ ಇದು ಕಾಣಿಸ್ತೈತಲ್ಲ ಕತ್ತಾಳಿ ಥರ ಅಲ್ಲಿವರೆಗೂ ಇದ್ರದ್ದೇ ಸಂಬಂಧಪಟ್ಟಿರೋ ಜಮೀನು ಇದೆಲ್ಲ. ಬಟ್ ಈಗ ಸದ್ಯ ಏನೂ ಇಲ್ಲ, ಸುಮ್ಮನೆ ತೋರಿಸ್ತೀನಿ ನಿಮಗೆ ಇದೆ ಅಂತ. ಏನು ರಕ್ತ ಇದೆ ಅಲ್ಲಿಗೆ ಲಾಸ್ಟು, ಮತ್ತು ಆ ಕಡೆಯಿಂದ ಇಲ್ಲ, ಅಲ್ಲಿಂದ ಫಾಲೋ ಆಯ್ತು ನಾವು. ಮಳೆ ಬೀಳ್ತಾನೆ ಐತೆ. ಒಬ್ಬ ನಿಂದು ಆಯ್ತಲ್ಲಿ ಯಾಕ ನೋಡಿ ಗೈಸ್, ಮನೆ ಹತ್ರ ಬರೋ ಪಟ್ಟಿಗೆ ಎಷ್ಟು ಜೋರಾಗಿದೆ ಮಳೆ ಅಂತ. ಫುಲ್ಲು ಮಳೆ ನೆನ್ಕೊಂಡೇ ಬಂದಿದ್ದಾಯಿತು. ಇದಿಷ್ಟು ವಿಡಿಯೋ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.